ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇಂದು ನಡೆದ SLC ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯದ ಕೀ ತೊಡೋಣ. ಸೊ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ, ತಪ್ಪದೆ ಕೊನೆಯವರೆಗೆ ನೋಡಿ. ಸೊ ನಿಮ್ಮ ಆನ್ಸರ್ ಎಷ್ಟು ಕರೆಕ್ಟ್ ಆಗಿವೆ, ಎಷ್ಟು ತಪ್ಪಾಗಿವೆ ಕಂಪ್ಲೀಟ್ ನೋಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಹುಡುಗರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇರುತ್ತೆ ಅನ್ನುವಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜು ಜೊತೆಗೆ ಪೀಸ್ಪುರಂತ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪದಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಾವು ಹಾಕುವ ಎಲ್ಲ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಎಲ್ಲ ಕ್ವಶನ್ ಪೇಪರ್ಗಳು ಬರ್ತವೆ, ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಕೊಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಖಂಡಿತ ಫ್ರೆಂಡ್ಸ್ ಶೇರ್ ಮಾಡಿ. ಅವ್ರಿಗೂ ಗೊತ್ತಿರೋದಿಲ್ಲ ಎಷ್ಟು ಕರೆಕ್ಟಾಗಿ ಎಷ್ಟು ತಪ್ಪಾಗಿ ಅಂತ, ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ನೀವು ಕಮೆಂಟ್ ಕೂಡ ಮಾಡಿ, ನಿಮಗೆ 80 ಮಾರ್ಕ್ಸಲ್ಲಿ ಎಷ್ಟು ಪಡ್ಕೋತೀರಾ, 80 ಅಂಕಗಳಲ್ಲಿ ನೀವು ಎಷ್ಟು ಮಾರ್ಕ್ಸ್ ಬರೆದಿದ್ದಾರೆ ಕಮೆಂಟ್ ಮಾಡಿ. ನೋಡ್ತಾ ಹೋಗೋಣ. ವಿಶೇಷ ಸಮಾಜ ವಿಜ್ಞಾನ ತರಗತಿ 10ನೇ ತರಗತಿ, ದಿನಾಂಕ 10/1/2026. ಸೊ ಒಂದೇದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ, ಕಾರ್ ನಾಲೆಜ್ ಆಗ್ತದೆ. ಸೊ ಕಾರ್ ನಾಲೆಜ್ ಬರೆದರೆ 1 ಅಂಕ ಸಿಗ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಆಪ್ಷನ್ ಬಿ ಆಗ್ತದೆ, ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷ ಆಗ್ತದೆ. ತುಂಬಾ ಈಸಿ ಅದು ಅನ್ಕೋತೀನಿ. ಇನ್ನು 3A 1942 ಜನವರಿ 1 ಆಗ್ತದೆ. ಇನ್ನು ನಂತರ ಕ್ವಶನ್ ನಂಬರ್ 4ಗೆ ಎ ಗುಜರಾತ್ ಆಗ್ತದೆ. ಇನ್ನು 5 ಕ್ವಶನ್ಗೆ ಆನ್ಸರು ಆಪ್ಷನ್ ಬಿ 118 ಸೆಂಟಿಮೀಟರ್ಗಳು ಆಗ್ತದೆ. ಇನ್ನು 6ನೇ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ನಾವಿಕ್ ಆಗ್ತದೆ. ಆಗ್ತಾಯ್ತಾ, ನಾವಿಕ್. ಇನ್ನು ಕ್ವಶನ್ ನಂಬರ್ 7 ಎ ಆಶ್ರಯ ಯೋಜನೆ ಆಗ್ತದೆ. 7ಗೆ ಎ ಆಗ್ತದೆ, ಆಶ್ರಯ ಯೋಜನೆ. ಇನ್ನು 8ನೇದು ಆಪ್ಷನ್ ಎ ಚಾಲ್ತಿ ಖಾತೆ ಆಗ್ತದೆ. ನಂತರ 9ನೇದು ಆಗ್ತದೆ ಅಂದರೆ ಉತ್ತರ ನೋಡ್ಕೊಳ್ಳಿ, ಕ್ವಶನ್ ಪೇಪರ್ ಇಟ್ಕೊಳ್ಳಿ ನಿಮ್ಮ ಹತ್ರ. ಆಗ್ತಾಯ್ತಾ, ಈಗ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದೆ, ಅದನ್ನ ಇಟ್ಕೊಳ್ಳಿ. ನಾನು ಜಸ್ಟ್ ಮೇನ್ ಆನ್ಸರ್ ಹೋಗ್ತೀನಿ. ಇನ್ನು ಶಸ್ತ್ರಾಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನು ಜಾರಿಗೆ ತಂದಿದ್ದರಿಂದ, ಶಸ್ತ್ರಾಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನು ಜಾರಿಗೆ ತಂದಿದ್ದರಿಂದ. ನಂತರ 10ನೇ ಪ್ರಶ್ನೆ, ಹಿಟ್ಲರನು ರಷ್ಯಾದ ಮೇಲೆ ದಾಳಿ ಮಾಡುವುದನ್ನು ಬಯಸಿದ್ದನು. ಇದನ್ನು ಮನಗಂಡ ರಷ್ಯಾ 1939 ಆಗಸ್ಟ್ 24ರಂದು ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿತು. ನಂತರ 11ನೇದು ಮಹಾಯುದ್ಧಗಳನ್ನು ತಡೆಗಟ್ಟಲಾಗ್ತದೆ. ಉತ್ತರ ಇದಕ್ಕೆ 1 ಅಂಕ ಇರ್ತದೆ. ನಂತರ 12ನೇದು ಈ ಕಾಯ್ದೆ ಅಸ್ಪೃಶ್ಯತೆ ಆಚರಣೆಗೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸುವ ಮೂಲಕ ಅಸ್ಪೃಶ್ಯತೆ ನಿವಾರಣೆಗೆ ಪ್ರಯತ್ನಿಸುವುದು. ಇನ್ನು 13ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂಬ ಕಾರಣದಿಂದ. ಇನ್ನು ಪ್ರಶ್ನೆ 14 ಈ ಕೈಗಾರಿಕೆಯು ಹಲವಾರು ಕೈಗಾರಿಕೆಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುವನ್ನು ಒದಗಿಸುವುದು. ಇನ್ನು ಪ್ರಶ್ನೆ 15 ಕೇಂದ್ರ ಹಣಕಾಸಿನ ಮಂತ್ರಿ ಆಗ್ತದೆ. 16 ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಹಾಗೂ ಸಮಗ್ರತೆಯನ್ನು ಕೇಂದ್ರೀಕರಿಸಲು ಉತ್ತರ ಇರ್ತದೆ. ನಂತರ 17 ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿ ವ್ಯತ್ಯಾಸ ಕೇಳಿದ್ರು, ನೋಡ್ಕೊಳ್ಳಿ. ಪ್ರತ್ಯಕ್ಷ ನೇಮಕಾತಿಯಲ್ಲಿ ಇದನ್ನು ನೇರ ನೇಮಕಾತಿ ಎಂದು ಕರೀತಾರೆ ಮತ್ತು ಜನಪ್ರಿಯ ಹಾಗೂ ವೈಜ್ಞಾನಿಕ ನಿಧಾನವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ. ನಂತರ ಅಭ್ಯರ್ಥಿಗಳು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕು. ನೋಡಿ, ಇಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ನೀವು ನೆಕ್ಸ್ಟ್ ಇದು ಮಾಡೋಕೆ ಹೋಗಬೇಡಿ. ಸೊ ಇಲ್ಲಿ ಮಿಸ್ಟೇಕ್ ಮಾಡಿದಾರ, ಸೊ ಇದೇ ಎಕ್ಸಾಮ್ ಮುಗಿಲೇವು, ನೆಕ್ಸ್ಟ್ ಮೇಲೆ ಮಿಸ್ಟೇಕ್ಗಳು ಮಾಡೋಕೆ ಹೋಗಬೇಡಿ. ಅರ್ಥ ಆಯ್ತಾ? ಇವಾಗ ನೋಡ್ಕೊಳ್ಳಿ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತ ನೋಡ್ಕೊಳ್ಳಿ ಚೆನ್ನಾಗಿ. ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಇನ್ನೂ ಕೂಡ ನಿಮಗೆ 2 ಪ್ರಿಪೇರ್ ಎಕ್ಸಾಮ್ ಇವೆ, ಅಲ್ಲಿ ಚೆನ್ನಾಗಿ ಬರೀರಿ. ಜೊತೆಗೆ ಅನ್ನುವಲ್ ಎಕ್ಸಾಮ್ ಕೂಡ ಚೆನ್ನಾಗಿ ಬರೀರಿ. ಅರ್ಥ ಆಯ್ತಾ? ಪರೋಕ್ಷ ನೇಮಕಾತಿಯಲ್ಲಿ ಏನಿರ್ತವೆ ಅಂದರೆ ಇದನ್ನು ಆಂತರಿಕ ನೇಮಕಾತಿ ಎಂದು ಕರೆಯೋರು. ಈಗಾಗಲೇ ಸರ್ಕಾರಿ ಸೇವೆಯಲ್ಲಿ ಇರೋರಿಗೆ ಹುದ್ದೆಯನ್ನು ನೀಡಲಾಗುತ್ತದೆ. ಸೇವಾ ಹಿರಿತನ ಮತ್ತು ವಿದ್ಯಾರ್ಥಿಗಳಿಗೆ ಅನುಗುಣವಾಗಿದ್ದ ಮೇಲ್ದರ್ಜೆಗೆ ನೇಮಕ ಮಾಡುವುದು, ಅನುಗುಣವಾಗಿ ಮೇಲ್ದರ್ಜೆಗೆ ನೇಮಕ ಮಾಡ್ತಾರೆ. ನಂತರ ಇದು ಬಡ್ತಿ ವಿಧಾನವೂ ಆಗಿದೆ. ನೀವು 10 ಆಪ್ಷನ್ ಕೂಡ ಇತ್ತು ನಿಮಗೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳು ಇದು ತುಂಬಾ ಈಸಿ ಇತ್ತು. ಕೃಷಿ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಪೂರೈಕೆ, ಹಸಿವೆಯಿಂದ ಜನರಿಗೆ ಮುಕ್ತಿ, ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆ ಬರ್ತವೆ. ನಂತರ 18 ಎಂದು ಕೇಳಿದ್ರು ನೋಡಿ, ಹೆಣ್ಣು ಭ್ರೂಣ ಹತ್ಯೆಯ ದುಷ್ಪರಿಣಾಮ ಕೇಳಿದರು. ದುಷ್ಪರಿಣಾಮಗಳೇನಾಗ್ತವೆ? ಸ್ತ್ರೀ ಪುರುಷರ ಲಿಂಗಾನುಪಾತದಲ್ಲಿ ಏರುಪೇರಾಗ್ತದೆ, ಲಿಂಗ ತಾರತಮ್ಯ ಆಗಿರ್ಬೋದು, ಸ್ತ್ರೀಯರ ಸ್ಥಾನದ ಅಪಮೌಲ್ಯೀಕರಣ, ಸ್ತ್ರೀಯರ ಸಂಖ್ಯೆ ಇಳಿಕೆ, ಜೊತೆಗೆ ದೊಂಬಿಯ ನಿಯಂತ್ರಣ ಕ್ರಮಗಳು ನೋಡ್ಕೊಳ್ಳಿ. ಅಧಿಕಾರಗಳ ಸಮಯ ಪ್ರಜ್ಞೆ, ಪೊಲೀಸ್, ರಕ್ಷಣಾ ಪಡೆ, ಕಾನೂನು ಮುಂತಾದ ಸಾಧನೆಗಳು. 19ನೇ ಉತ್ತರ ಬಂದ್ಬಿಟ್ಟು ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ಮಾರ್ಗಗಳು. ಯಾವೆಲ್ಲ ಮಾರ್ಗ ಇದು ನಿಮಗೆ? ಯುದ್ಧ ನೀತಿ, ಸೈನಿಕ ಪದ್ಧತಿಗಾಗಿರ್ಬೋದು, ದತ್ತು ಮಕ್ಕಳ ಹಕ್ಕಿಲ್ಲ, ರಾಜ್ಯಗಳ ಮೇಲೆ ಆಳ್ವಿಕೆ. ನೋಡಿ, ನೆಕ್ಸ್ಟ್ ಬರಬೇಕಂದ್ರೆ ನೀವು 2 ಅಂಕಕ್ಕೆ 4 ಪಾಯಿಂಟ್ ಬರಬೇಕು. ಅರ್ಥ ಆಯ್ತಾ? 3 ಅಂಕಕ್ಕೆ 6 ಪಾಯಿಂಟ್ ಬರಬೇಕು, 4 ಅಂಕಕ್ಕೆ 8 ಪಾಯಿಂಟ್ ಬರಬೇಕು. ಈ ರೀತಿ ಅರ್ಥ ಆಯ್ತಾ? ನೀವು 2 ಮಾರ್ಕ್ಸ್ ಬೇಕಂದ್ರೆ ನಿಮಗೆ 4 ಪಾಯಿಂಟ್ ಬರಬೇಕು, 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟು ಬರೀಬೇಕು. ಈ ರೀತಿ ಪ್ಯಾಟರ್ನ್ ಇರ್ತದೆ ನೋಡ್ಕೊಳ್ಳಿ. ಸೊ ಪ್ರತಿ ಪಾಯಿಂಟಿಗೆ ಅರ್ಧ ಮಾರ್ಕ್ಸ್ ಇರ್ತದೆ. ನಂತರ 20 ಹೈದರಾಬಾದ್ ಭಾರತ ಒಕ್ಕೂಟದಲ್ಲಿ ವಿಲೀನ. ಸೂತ್ರ ಇದು ನೋಡ್ಕೊಳ್ಳಿ. ನಿಜಾಮ ಸ್ವತಂತ್ರರಾಗಿರಲು ಬಯಸಿದ ತೆಲಂಗಾಣದಲ್ಲಿ ನಿಜಾಮನ ವಿರುದ್ಧ ರೈತರ ಹೋರಾಟ, ರಜಾಕರ ಬಗ್ಗೆ ಜನರಲ್ಲಿ ವ್ಯಾಪಕ ವಿರೋಧ ಇತ್ತು. ಭಾರತ ಸೈನ್ಯದಿಂದ ನಿಜಾಮನ ಸೋಲಾಗಿರ್ಬೋದು, ಭಾರತದಲ್ಲಿ ಹೈದರಾಬಾದ್ ವಿಲೀನಗೊಂಡಿತು.
ನಂತರ 21 ಬಾವಿ ನೀರಾವರಿ ಅತಿ ಮುಖ್ಯ, ಇದು ಕೂಡ ಈಸಿ ಇತ್ತು, ಆನ್ಸರ್ ಇದೆ ನೋಡ್ಕೊಳ್ಳಿ. ನಂತರ 22 ತೋಟಗಾರಿಕಾ ಬೇಸಾಯವು ಪ್ರಗತಿ ಹೊಂದಲು ಪೂರಕವಾದ ಅಂಶಗಳು, ಇವು ಕೂಡ ನೋಡ್ಕೊಳ್ಳಿ, ತುಂಬಾ ಈಸಿ. ಮಣ್ಣು, ನೀರಾವರಿ, ಕಾರ್ಮಿಕರು, ಮಾರುಕಟ್ಟೆ, ಭೂ ಸ್ವರೂಪ, ಅವುಗುಣ ಇವೆಲ್ಲ ಬರ್ತವೆ. ನಂತರ 23 ನೀತಿ ಆಯೋಗದ ಧ್ಯೇಯಗಳು, ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. ಸೊ ಇಲ್ಲಿರೋ ಕ್ವಶನು ಅನಾಲಿಸಮ್ ಕೂಡ ಬರ್ಬೋದು, ಅರ್ಥ ಆಯ್ತಾ. ಬರಲ್ಲ ಅಂತ ಏನು ಇಲ್ಲ, ಉದ್ದೇಶ ಇಲ್ಲ ಅವ್ರದ್ದು, ಅರ್ಥ ಆಯ್ತು. ಇವು ಕೂಡ ಕ್ವಶನ್ ಹಾಕ್ತಾರೆ, ಚೆನ್ನಾಗಿ ಓದ್ಕೊಳ್ಳಿ. ಸೊ ನಿಮ್ಗೆ ಐಡಿಯಾ ಬರ್ತದೆ, ಅರ್ಥ ಆಯ್ತಾ. ಅನಾಲಿಸಮಲ್ಲಿ ಯಾವ್ದು ಕ್ವಶನ್ ಕೇಳ್ತಾರೆ ಐಡಿಯಾ ಬರ್ತದೆ. ತಪ್ಪು ಮತ್ತೆ ಓದ್ಕೊಳ್ಳಿ, ಈಗಾಗಲೇ ಎಕ್ಸಾಮ್ ಮುಗಿದು ಎಲ್ಲೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಣೆ, ಆರ್ಥಿಕ ಅಭಿವೃದ್ಧಿಗೆ ವೇಗ ನೀಡುವುದು, ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ ಆಗಿರ್ಬೋದು, ಆರ್ಥಿಕ ನೀತಿ ನಿರ್ಮಿಸುವುದು, ಸಹಕಾರಿ ಫೆಡರಲಿಸಮ್ ಉತ್ತೇಜಿಸುವುದು. 24 1962 ಮಾರ್ಚ್ 15ರಂದು ಅಂದಿನ ಅಮೆರಿಕ ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿಯರವರು, ನೋಡಿ ಟೋಟಲ್ ಯಾರು ಮಾರ್ಕ್ಸ್ ನೋಡ್ಕೊಳ್ಳಿ. ನಂತರ 25 ನೋಡಿ, ಹೇಳಿದ ಫಿಕ್ಸ್ ಬರ್ತದೆ ಅಂತ, ಫಿಕ್ಸ್ ಬಂದೇ ಬರ್ತದೆ ಅಂತ ಹೇಳಿದ್ದೆ. 1857 ದಂಗೆ ಪರಿಣಾಮ ಕೇಳಿದರೆ ತುಂಬಾ ಈಸಿ ಇತ್ತು, ಆಲ್ಮೋಸ್ಟು ಎಲ್ಲರೂ ಬರೆದ ಅಂತ ಅನ್ಕೋತೀನಿ. ಕಮೆಂಟ್ ಮಾಡಿ. ಸೊ ನೀವು ಎಷ್ಟು ಮಾರ್ಕ್ಸ್ ಬರ್ತವೆ 80ಗೆ, ಅಥವಾ ನೀವು ಎಷ್ಟು ಬರೆದಿದ್ದೀರಾ ಕಮೆಂಟ್ ಮಾಡಿ. ನೀವು ಎಷ್ಟು ಬರೆದಿದ್ದೀರಾ ಅಥವಾ ಎಷ್ಟು ಮಾರ್ಕ್ಸ್ ಬರ್ತವೆ ಕಮೆಂಟ್ ಮಾಡಿ. 80ಗೆ ಎಷ್ಟು ಬರ್ತದೆ, 70 ಬರ್ತದ, 60 ಬರ್ತದ, ಅಥವಾ ಜಸ್ಟ್ ಪಾಸ್ ಆಗ್ತೀರಾ ಕಮೆಂಟ್ ಮಾಡಿ. ನೆಕ್ಸ್ಟ್ ಹೋಗೋಣ. ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಕೂಡ ಆನ್ಸರ್ ಇದೆ ನೋಡ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇತ್ತು ಅಥವಾ ಕ್ವಶನು, ಸೊ ಬರೀಬೋದಾಗಿತ್ತು. ನಂತರ 26 ಭೂಕಂಪ ಮುನ್ನೆಚ್ಚರಿಕೆ ಕ್ರಮ, ನೋಡಿ ನಿನ್ನೆ ಕೂಡ ಹೇಳಿದ್ದೆ ನಿಮಗೆ, ಆಲ್ಮೋಸ್ಟ್ ರಿಪೀಟ್ ಆಗಿ ಕ್ವಶನ್ಗಳು ನಿನ್ನೆ ಕೂಡ ಹೇಳಿದ್ದೆ ನಿಮಗೆ, ಅರ್ಥ ಆಯ್ತಾ. ಸೊ ತಪ್ಪದೇ ಮಾಲಕ್ಷ ನೋಡ್ಕೊಳ್ಳಿ, ಇದೊಂದು ವಿಷಯ ಅಂತ ಅಲ್ಲ, ಎಲ್ಲ ವಿಷಯದ ಮಾಲಕ್ಷ ನೋಡ್ಕೊಳ್ಳಿ, ಅಲ್ಲಿ ಕ್ವಶನ್ಸ್ ರಿಪೀಟ್ ಆಗ್ತವೆ ಅನ್ಕೊಂಡು ನಿಮಗೆ ಐಡಿಯಾ ಬರ್ತದೆ ಯಾವ ಕ್ವಶನ್ ಕೇಳ್ತಾರಂತ ಐಡಿಯಾ ಬರ್ತದೆ. ಇನ್ನು ದೂರ ಸಂವಹನ ತಂತ್ರಜ್ಞಾನ ಉಪಯೋಗ ಕೂಡ ಇದು ಉತ್ತರ ನೋಡ್ಕೊಳ್ಳಿ. ನಂತರ 27 ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆ, ಹೇಳಿದ ನಿಮಗೆ ಗ್ರಾಮ ಸ್ವರಾಜ್ಯ ಬಗ್ಗೆ ಬಂದೇ ಬರ್ತದೆ ಅಂತ ಕೇಳಿದ್ದಾರೆ ನೋಡಿ ಒಂದು. ನಂತರ ಸಾರ್ವಜನಿಕ ಮತ್ತು ವೈಯಕ್ತಿಕ ಹಣಕಾಸುಗಳ ವ್ಯತ್ಯಾಸ, ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು, ಇದು ಕೂಡ ತುಂಬಾ ಈಸಿ. ವೈಯಕ್ತಿಕ ಅಂತ ಬಂದಾಗ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ, ಆದಾಯ ಅಂದಾಜು ಮಾಡಿ ಅದಕ್ಕೆ ಅನುಗುಣವಾಗಿ ವೆಚ್ಚ ಮಾಡುತ್ತಾರೆ, ವ್ಯವಹಾರ ಗೌಪ್ಯವಾಗಿರುತ್ತವೆ, ಉಳಿತಾಯ ಮಾಡಿದರೆ ಪ್ರಗತಿಗೆ ಪೂರಕವಾಗಿರುತ್ತದೆ. ಸೊ ಸಾರ್ವಜನಿಕ ಆದಾಯ ಉತ್ತರ ಇದೆ ನೋಡ್ಕೊಳ್ಳಿ. ನಂತರ ಹೇಳಿದ ನಿಮಗೆ ಬ್ಯಾಂಕ್ ಖಾತೆ ಮತ್ತು ವ್ಯವಹಾರ ಮೇಲೆ ಒಂದು ಕ್ವಶನ್ ಬಂದೇ ಬರ್ತದೆ ಅಂತ ಕೇಳಿದ್ದಾರೆ ನೋಡಿ. ಬ್ಯಾಂಕ್ ಖಾತೆ ಅನುಕೂಲ ತುಂಬಾ ಈಸಿ ಇತ್ತು, ಠೇವಣಿಗಳನ್ನು ಅಂಗೀಕರಿಸುವುದು, ಸಾಲವನ್ನು ನೀಡುತ್ತದೆ, ಹಣವನ್ನು ವರ್ಗಾಯಿಸುತ್ತದೆ, ಅಥವಾ ಹಣ ಪಾವತಿ ಆಗಿರ್ಬೋದು, ಹುಂಡಿಗಳನ್ನು ಸೋಡಿ ಮಾಡುತ್ತದೆ, ಇವೆಲ್ಲ ಬರ್ತವೆ. ನಂತರ ಅಥವಾ ಕ್ವಶನು ಉದ್ಯಮಿಯ ಕಾರ್ಯಗಳು ಎಲ್ಲ ಇರ್ತವೆ ಇದ್ರೆ, ವ್ಯಾಪಾರ ಚಟುವಟಿಕೆ ಆಗಿರ್ಬೋದು, ಉತ್ಪಾದನಾಂಗ ಸಂಯೋಜನೆ, ನಿರ್ಧಾರ ಕೈಗೊಳ್ಳುವುದು, ಇವೆಲ್ಲ ಬರ್ತವೆ. ನಂತರ ಹೇಳಿದ ನಿಮಗೆ ಪ್ಲಾಸ್ಟಿಕ್ ಅಥವಾ ಬಕ್ಸರ್ ಕದನ ಕಾರಣ ಮತ್ತು ಪರಿಣಾಮ ಕೇಳ್ತಾರೆ ಅಂತ ಹೇಳಿದೆ. ಯಾವ್ದು ಕೇಳಿದರೆ ಪ್ಲಾಸ್ಟಿಕ್ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಬರೆದಿತ್ತು ಅನ್ಕೋತೀನಿ ನೋಡಿ, ತುಂಬಾ ಈಸಿ. ಅನಾಲಿಸಮ್ ಕೂಡ ಇಂಪಾರ್ಟೆಂಟು, ಪ್ಲಾಸ್ಟಿಕ್ ಮತ್ತು ಬಕ್ಸಾರು. ಪ್ಲಾಸ್ಟಿಕ್ ಬಕ್ಸಾನ್ ಎರಡರಲ್ಲಿ ಒಂದು ಬಂದೇ ಬರ್ತದೆ ಅನ್ವಲ್ ಎಕ್ಸಾಮ್ಗೆ, ಜೊತೆಗೆ ನಿಮ್ಮ ಮೂರು ಎಲ್ಲ ನಿಮ್ಮೊಂದು ಪ್ರಿಪರೇಟರಿ ಎಕ್ಸಾಮ್ ಕೂಡ ಬರ್ತವೆ, ಅರ್ಥ ಆಯ್ತಾ. ಇದೇ ಅಂತ ಹೇಳಾಗಲ್ಲ ನಾನು, ನಿಮ್ಮ ಒಂದು ಪೂರೈಸಿದ ಪರೀಕ್ಷೆ ಇರ್ಬೋದು, ಅನ್ವಲ್ ಎಕ್ಸಾಮ್ ಇರ್ಬೋದು, ಎರಡು ಕೂಡ ಬರ್ತವೆ ನೋಡ್ಕೊಳ್ಳಿ, ಉತ್ತರ ಇದೆ. ನಂತರ 30 ಮಾನವ ಹಕ್ಕುಗಳ ಸಂರಕ್ಷಣೆಯ ಭಾರತ ಪಾತ್ರ, ಇದನ್ನು ಕೇಳಿ ಕ್ವಶನ್ ಇದ್ರು 3 ಮಾರ್ಕ್ಸಿಗೆ. 31 ನಿರುದ್ಯೋಗದ ಪರಿಣಾಮ, ಇದು ಕೂಡ ಆನ್ಸರ್ ಇದೆ. ಬಡತನ ಆಗಿರ್ಬೋದು, ಭ್ರಷ್ಟಾಚಾರ, ಮೋಸ, ಕಳ್ಳತನ, ಅನಾರೋಗ್ಯ, ಕೌಟುಂಬಿಕ ಘಟನೆ, ವಂಚನೆ, ವ್ಯಭಿಚಾರ. ಟೋಟಲ್ ನಿಮ್ಗೆ 6 ಪಾಯಿಂಟ್ ಬರೀಬೇಕು. ಸೊ ಇನ್ನೂ ಬೇರೆ ಇದ್ದು ಬರೀಬೋದು, ಇವೇ ಅಂತಾನಿಲ್ಲ, ಇವು ಬೇಕಂತ ಪಾಯಿಂಟ್ ಇಲ್ಲ, ಇನ್ನೂ ತುಂಬ ಪಾಯಿಂಟ್ಸ್ ಇವೆ, ಅವ್ನು ಕೂಡ ಬರೀಬೋದು. ನಂತರ 32 ಕೂಡ ಆನ್ಸರ್ ಇದೆ ನೋಡ್ಕೊಳ್ಳಿ. ಇದು 33 ಹೇಳಿದ ನಿಮಗೆ ಅರಣ್ಯ ಸಂರಕ್ಷಣೆ, ಪರಿಸರದ ಮೇಲೆ ಕೇಳ್ತಾರಂತ ಕೇಳಿದ್ದಾರೆ ಒಂದು, ನೋಡ್ಕೊಳ್ಳಿ ಉತ್ತರಗಳನ್ನು. ನಂತರ 34 ನೆಹರು ಸಾಧನೆ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇತ್ತು, ಬಂದಿದೆ ನೋಡಿ. ಸುಪೆರಿಯರ್ ಚಳುವಳಿ ಮುಖ್ಯಾಂಶಗಳು ಕೇಳಿದ್ದಾರೆ. ಇದೇ ರೀತಿ ಮತ್ತು ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ವ್ಯತ್ಯಾಸ ಕೇಳಿದರು, ಉತ್ತರ ಇದೆ ನೋಡ್ಕೊಳ್ಳಿ. ಜೊತೆಗೆ ಅಥವಶನ ಯಾವುದಿತ್ತು, ಕೈಗಾರಿಕಾ ಸ್ಥಾನೀಕರಣ ಅಂಶಗಳು, ಇದು ಕೂಡ ಉತ್ತರ ಇದೆ ನೋಡ್ಕೊಳ್ಳಿ. ನೋಡಿ ನಿನ್ನೆ ಕೂಡ ಹೇಳಿದ್ವಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತದ ಮೈಸೂರು ಮಾದರಿ ರಾಜ್ಯವಾಯಿತು, ಇದು ಕೂಡ ಇಂಪಾರ್ಟೆಂಟ್ ಕ್ವಶನು, ಸೊ ಅನ್ವಲ್ ಎಕ್ಸಾಮ್ಗೆ ತಪ್ಪದೆ ನೋಡ್ಕೊಳ್ಳಿ, ಉತ್ತರ ಇದೆ. ಆಲ್ಮೋಸ್ಟ್ ರಿಪೀಟ್ ಆಗಿ ಇಂಪಾರ್ಟೆಂಟ್ ಕ್ವಶನ್ ರಿಪೀಟ್ ಆಗಿವೆ. ಜೊತೆಗೆ ಮಹಿಳೆಯರ ಸ್ಥಾನಮಾನ ಸುಧಾರಣೆ ಆಗ್ತದೆ ನೋಡಿ, ಮಹಿಳೆಯರ ಸ್ಥಾನಮಾನ ಆಗಿರ್ಬೋದು, ಈ ರೀತಿ ಕ್ವಶನ್ಗಳು ಅನ್ವಲ್ ಎಕ್ಸಾಮ್ ಬಂದೇ ಬರ್ತವೆ, ತಪ್ಪದೆ ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಯಾಕೆ ನೋಡ್ಬೇಕು ಆನ್ಸರ್ಗಳು ನೀವು, ನೆಕ್ಸ್ಟ್ ಮೇಲೆ ತಪ್ಪು ಆಗಬಾರ್ದು ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ. ಸೊ ನೋಡೋ ಉದ್ದೇಶ ಏನು, ಇವಾಗ ಮಾಡಿರೋ ತಪ್ಪುಗಳು ನಿಮ್ಮ ಒಂದು ಮುಂದಿನ ಎಕ್ಸಾಮ್ನಲ್ಲಿ ಆಗಬಾರ್ದು ಅಷ್ಟೇ, ಅದು ಅನ್ವಲ್ ಎಕ್ಸಾಮ್ ಮಾತ್ರವಲ್ಲ, ನಿಮ್ಮ ಒಂದು ನೆಕ್ಸ್ಟ್ ಬರುವ ಇನ್ನೂ 2 ಪೂರ್ವಸಿದ್ಧ ಆಗಿರ್ಬೋದು ಎಲ್ಲ ಎಕ್ಸಾಮ್ಗೆ ತಿದ್ಕೊಳ್ಳಿ. ಇವಾಗ ಏನು ಇಷ್ಟು ಮಾಡಿದ್ರೆ ನೆಕ್ಸ್ಟ್ ಆಗಬಾರ್ದು. ಇನ್ನು 38 ಲಾಸ್ಟು ಮ್ಯಾಪ್ ಇತ್ತು, ತುಂಬ ಜನ ಆಲ್ಮೋಸ್ಟ್ ಹೇಳಿದ್ದೆ ನಿಮಗೆ. ಸೊ ಒಂದು 10 ಕ್ವಶನ್ ಕೊಟ್ಟಿದ್ದೆ, ಆ 10 ಬಿಟ್ಟು ಯಾವ ಬರಲ್ಲ ಅಂತ ಹೇಳಿದ್ದೆ, ಆಲ್ಮೋಸ್ಟ್ ಎಲ್ಲ ಕೂಡ ಬಂದಿವೆ, ಅರ್ಥ ಆಯ್ತಾ. ಆ 10ನಲ್ಲಿ 5 ಗುರುತಿಸಬೇಕಾಗಿತ್ತು, ಎಲ್ಲ ಕೂಡ ಇವೇ ನೋಡ್ಕೊಳ್ಳಿ. ಗೋವಿಂದ ಸಾಗರ, ಗುಜರಾತು, ಭಾರತದ ಚಹಾ ಬಂದರು, ಸೊ ಉತ್ತರ ರೇಖಾಂಶ ಕೇಳ್ತಾರಂತ ಹೇಳಿದೆ, ಆಲ್ಮೋಸ್ಟ್ ಬಂದಿದೆ ನೋಡಿ. ಲಾತೂರು, ಕೈಗಾ, ಸೊ ಇಂದಿರಾ ಪಾಯಿಂಟ್ಗಳು ಕೊಟ್ಟಿದ್ರು, ತುಂಬಾ ಈಸಿ ಇತ್ತು. ಕೊಂಕಣ ತೀರ, ಕಾಂಡ್ಲಾ, ಸೊ ಇವೆಲ್ಲ ನೋಡ್ಕೊಳ್ಳಿ. ನೀವು ಎಷ್ಟು ತಪ್ಪು ಮಾಡಿದಿರಾ, ಸರಿ ಮಾಡಿದ್ರೆ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಒಂದು ಜೆರಾಕ್ಸ್ ತಗೊಳ್ಳಿ,
ಸೊ ಅರ್ಥ ಆಯ್ತಾ? ಜೆರಾಕ್ಸ್ ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಥವಾ ನೀವೇ ಕೈಯಲ್ಲಿ ಭಾರತ್ ನಕ್ಷೆ ಬಿಡಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ಒಂದು ಕೀ ಆನ್ಸರು. ಈಗಾಗಲೇ ಚಾನಲ್ ನಿಮಗೆ ಎಲ್ಲ ಕೂಡ ಹಾಕಿದ್ದೀನಿ, ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಕೀ ಆನ್ಸರ್ ಹಾಕಿದ್ದೀನಿ. ಅವನ್ನ ನೋಡ್ಕೊಳ್ಳಿ. ನೀವೇನು ಮಿಸ್ಟೇಕ್ ಮಾಡಿದ್ರೆ ನೋಡ್ಕೊಳ್ಳಿ, ಆ ಮಿಸ್ಟೇಕ್ಗಳು ನೆಕ್ಸ್ಟ್ ಪರೀಕ್ಷೆಯಲ್ಲಿ ಆಗಬಾರ್ದು. ಅರ್ಥ ಆಯ್ತಾ? ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಪಾಸಿಂಗ್ ಪ್ಯಾಕೇಜ್ ಹಾಕಿರ್ತೀನಿ ಏನಾಗಲಿ, ಮತ್ತು ಸ್ಕೋರಿಂಗ್ ಕೂಡ ಹಾಕ್ತೀನಿ, ವೇಟ್ ಮಾಡಿ. ಜೊತೆಗೆ ನಿಮಗೆ ಬೋರ್ಡ್ ಅವರು 8,000 ಮೇಲೆ ಕ್ವಶನ್ ಬಿಟ್ಟಿದ್ದಾರೆ, ಒಂದು ಕ್ವಶನ್ ಬಿಟ್ಟಿದ್ದಾರೆ. ಅಷ್ಟು ಓದ್ಕೊಂಡ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಅವನ್ ಬಿಟ್ಟು ಬೇರೆ ಯಾವ್ದು ಕ್ವಶನು ಅವ್ನ ಎಕ್ಸಾಮ್ ಬರೋದಿಲ್ಲ. ಸೊ ಅದನ್ನು ಕೂಡ ಹಾಕ್ತೀನಿ, ವೇಟ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಕಮೆಂಟ್ ಕೂಡ ಮಾಡಿ 80 ಮಾರ್ಕ್ಸ್ಗೆ ಎಷ್ಟು ಬರ್ತದೆ ಅಂತ.